ಶಾಸಕರದ್ದು ಯಾವ ಲೆಕ್ಕಕ್ಕೂ ಇಲ್ಲ ಎಂದು ಯಾರಾದರೂ ಹೇಳಿದ್ರೆ ಮೂರ್ಖತನದ ಪರಮಾವಧಿ ಆಗುತ್ತೆ ಅಂತ ಶಾಸಕ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಆಗಲು ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಶಾಸಕರ ಅಭಿಪ್ರಾಯವೇನೂ ಬೇಕಾಗಿಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅವರು, ಸಿಎಂ ಬದಲಾವಣೆ ಆಗಬೇಕಂದ್ರೆ ಎಐಸಿಸಿನವರು ವೀಕ್ಷಕರನ್ನ ಕಳುಹಿಸುತ್ತಾರೆ, ಎಂಎಲ್ಎಗಳ ಅಭಿಪ್ರಾಯ ಮುಖ್ಯ, ಹೈಕಮಾಂಡ್ನವರ ಆಶೀರ್ವಾದವೂ ಮುಖ್ಯ ಎಂದು ಡಿಸಿಎಂ ಹೇಳಿದ್ದಾರೆ. ಅದನ್ನು ಬಿಟ್ಟು ಯಾರಾದರೂ ಎಂಎಲ್ಎಗಳದ್ದು ಯಾವ ಲೆಕ್ಕಕ್ಕೂ ಇಲ್ಲ ಎಂದರೆ ಅದು ಮೂರ್ಖತನದ ಪರಮಾವಧಿ ಎಂದು ಡಿಕೆ ಶಿವಕುಮಾರ್ಗೆ ಟಾಂಗ್ ಅನ್ನು ನೀಡಿದ್ದಾರೆ ಕೆಎನ್ ರಾಜಣ್ಣ. ಸಿದ್ದರಾಮಯ್ಯನವ್ರು ಮಾಡೋವಾಗಲೂ ಅಷ್ಟೇ, ಆವಾಗ ಆಂಟೋನಿ ಇವರೆಲ್ಲ ಬಂದರು, ಅವರು ಕೂಡ ಒಪಿನಿಯನ್ ತಗೊಂಡ್ರು. ಅವಾಗಲೂ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ 7 ಜನ ಸದಸ್ಯರುಗಳು ಅಂತ ಮಾಡಿದ್ರು. ಆಮೇಲೆ ಮೊನ್ನೆ 23ನಲ್ಲಿ ಅವರು ನಮ್ಮ ಸಿಂಧೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು, ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ರು, ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅವ್ರು ಬಂದಾಗಲೂ ಎಲ್ಲ ಎಂಎಲ್ಎಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರతో ಬರೆಸ್ಕೊಂಡ್ರು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡ್ರು. ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ MLAs ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು. Siddaramaiah is not a nominated chief minister, he is an elected chief minister, he is elected in the CLP. ಮುಂದೇನೂ ಅಷ್ಟೇ, ಸಪೋಸ್ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ನೌಕರವರ್ಗ ಏನಿದೆ, ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ ಎಐಸಿಸಿನವರು ನಿವಾರಣೆ ಮಾಡಬೇಕು. ಎಐಸಿಸಿನವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಅಬ್ಸರ್ವರ್ಸ್ ಕಳಿಸ್ಲಿ, ಇಲ್ಲಿ MLAsಗಳು ಕೇಳಲಿ, ಯಾರಿಗೆ ಹೇಳ್ತಾರೆ MLAಗಳು ಅವ್ರಿಗೆ ಮಾಡಲಿ, ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, MLAಗಳ ಸಂಖ್ಯೆನೂ ಮುಖ್ಯ, ಹೈಕಮಾಂಡ್ನವ್ರ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ ಅವರು MLAಗಳ್ದೇನು ಲೆಕ್ಕನೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ. ಸ್ಪಷ್ಟಪಡಿಸೋ ಕೆಲಸ ಮಾಡ್ತಿಲ್ಲ ಅಂತಲೇ ಮಾಡಿ ಅಂತ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇರೋದು ನಾನು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.